ಸೊ ಆಲ್ಮೋಸ್ಟ್ ಬೆಂಗಳೂರಿಂದ ಸ್ವಲ್ಪ ಆಚೆ ಬಂದಿದ್ವಿ ಆ್ಯಂಡ್ ಇಲ್ಲಿಗೆ ಬಂದಿದ್ದೀವಿ. ಸೊ ಇದು ಹೋಟೆಲ್ ಶ್ರೀ ರೇಣುಕಾಂಬ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಿಹಿಕಹಿ ಚಂದ್ರು ಅವ್ರದ್ದು ಒಂದು ದೊಡ್ಡ ಕಟೌಟ್ ಹಾಕಿದ್ದಾರೆ. ಯಾಕಪ್ಪ ಅಂದರೆ ಅವರು ಇಲ್ಲಿ ಬಂದು ಅವರ ಏನು ಕುಕಿಂಗ್ ಶೋ ಇದೆಲ್ಲ, ಸೊ ಅದರಿಂದ ಇಲ್ಲಿಗೆ ಅವರು ಬಂದು ಟೀಮ್ ಜೊತೆ ಇಲ್ಲಿ ಟೇಸ್ಟ್ ಮಾಡಿ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವ್ರಿಗೆ. ಸೊ ಬೊಂಬಾಟ್ ಭೋಜನದಿಂದ ಇವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ಫಾರ್ ದೇರ್ ಇಡ್ಲಿ ಆ್ಯಂಡ್ ವಡಾ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 4 ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಆ್ಯಂಡ್ ಕ್ವೈಟ್ ಇಂಪ್ರೆಸಿವ್. ನನಗೂ ಇಷ್ಟ ಆಯಿತು, ಯಾಕಂದರೆ ನಾನು ಇಡ್ಲಿ ಯೂಶ್ವಲಿ ಆಚೆ ಕಡೆ ತಿನ್ನೋದಿಲ್ಲ. ಐ ಡೋಂಟ್ ಲೈಕ್ ಹೋಟೆಲ್ ಇಡ್ಲೀಸ್, ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಇಲ್ಲಿ ಇಷ್ಟ ಆಯಿತು. ತುಂಬಾ ಸಾಫ್ಟಾಗಿರುತ್ತೆ ಆ್ಯಂಡ್ ಬಾಯಲ್ಲಿ ಕರ್ಗೋಗುತ್ತೆ ಅಂತಾರಲ್ಲ ಆ ಥರ ಇಡ್ಲಿ. ಸೊ ನನಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ಅಗ್ರಿ ವಿತ್ ಮಿಸ್ಟರ್ ಸಿಹಿಕಹಿ ಚಂದ್ರು, ಯಾಕಂದರೆ ಅವ್ರು ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಸೊ ಎನಿ ಟೈಮ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಬಿಡ್ದಿ, ನೀವು ಇಲ್ಲಿ ಬೇಕಂದರೆ ಒಂದ್ಸತಿ ಟೇಸ್ಟ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಆ್ಯಂಡ್ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಆ್ಯಂಡ್ ಇಡ್ಲಿ ಯು ಕ್ಯಾನ್ ಸಿ ಹೌ ಸಾಫ್ಟ್ ಆ್ಯಂಡ್ ಬಟರಿ ಇಡ್ಲಿ ಇದೆ ಇದು. ಸೊ ಬಟರ್ ಸಮೇತ ಕೊಡ್ತಾರೆ. ಸೊ ಚಟ್ನಿ ಎಷ್ಟಾದರೂ ಹಾಕ್ಬೋದು, ಬಕೆಟೆಲ್ಲ ತಂದಿಟ್ಬಿಡ್ತಾರೆ. ಬಟ್ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಟೇಸ್ಟಿ. ಸೊ ಈಗ ನಾವು ಇಲ್ಲಿಂದ ತಿಂದುಬಿಟ್ಟು ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ನಮ್ಮ ಡೆಸ್ಟಿನೇಷನ್ ಏನಿದೆ ಅಲ್ಲಿಗೆ. ಸೊ ಆ್ಯಕ್ಚುಲಿ ಮೈಸೂರಿಂದ ಅಂದರೆ ಬೆಂಗಳೂರಿಂದ ನೀವು ಮೈಸೂರಿಗೆ ಹೊರಟ್ರೆ ರೋಡ್ ಉದ್ದಕ್ಕೂ ನಿಮಗೆ ಇಡ್ಲಿ ಸೆಂಟರ್ಸ್ ಕಾಣುತ್ತೆ. ಅಂದರೆ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್ ಲೈಕ್ ಎಲ್ಲಪ್ಪ ಹೋಗೋದು ಅಂತ. ಇದಕ್ಕಿಂತ ಮುಂಚೆ ಒಂದು ನಾವು ಆ್ಯಕ್ಚುಲಿ ಹೋದ್ವಿ, ಅಲ್ಲಿ ಸಖತ್ ಕ್ರೌಡ್ ಇತ್ತು. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಬಟ್ ಇಟ್ ವಾಸ್ ಕ್ವೈಟ್ ನೈಸ್. ಸೊ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಡೆಸ್ಟಿನೇಷನ್ ಕಡೆಗೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ಕರ್ನಾಟಕ. ಬ್ಯಾಂಗ್ಳೂರಲ್ಲಿರೋರ್ಗಂತೂ ಇದು ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ. ಸೊ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಹೇಳ್ಬಿಟ್ಟು ಇಟ್ಸ್ ಎ ಹಿಸ್ಟಾರಿಕಲ್ ಪ್ಲೇಸ್ ಆ್ಯಸ್ ವೆಲ್. ಆ್ಯಂಡ್ ತುಂಬಾ ದೊಡ್ಡ ರಾಕ್ ಇದು ಬೆಟ್ಟ. ಸೊ ಅಲ್ಲಿ ದೇವಸ್ಥಾನ ಇದೆ. ಸೊ ಯು ಕ್ಯಾನ್ ಸಿ ಹೌ ಬಿಗ್ ದ ರಾಕ್ ಈಸ್ ಅಲ್ವಾ. ಒಂದೇ ಸಿಂಗಲ್ ರಾಕ್ ಅದು. ಫಸ್ಟ್ ಟೈಮ್ ನಾನು ನೋಡಿದಾಗ ಐ ವಾಸ್ ಲೈಕ್ ಸ್ಕೇರ್ಡ್ ಆಲ್ಸೋ ಆ್ಯಂಡ್ ಅಮೇಝಿಂಗ್ ಅನ್ನಿಸ್ತು, ಹೆಂಗೆ ನಿಂತಿದೆ ಅದು ದೊಡ್ಡ ಕಲ್ಲು ಅಷ್ಟು ಅಂತ. ಸೊ ಈಗ ನಾವು ಆ್ಯಕ್ಚುಲಿ ಬಂದಿರೋದು ಪ್ಲೇಸ್ ವಿಸಿಟ್ಗೆಲ್ಲ ಟು ವಿಸಿಟ್ ಅವರ್ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಇಲ್ಲಿ ನಮ್ಮ ಅತ್ತೆ ಮಾವನ ಬೇಕಾದಂತಹ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಇದ್ದಾರೆ ಆ್ಯಂಡ್ ಅವರ ಮಗನ ಮದುವೆ ಆಗಿತ್ತು, ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಅದ್ರ ಜೊತೆ ಹಾಗೆ ನಾವು ದೇವಸ್ಥಾನನ ನೋಡೋಣ ಅಂತ. ಸೊ ಇಲ್ಲೊಂದು ನಾಯಿ ಮರಿ ಹಾಕಿದೆ. ಸೊ ಇಟ್ಸ್ ಸೋ ಕ್ಯೂಟ್, ಪಪ್ಪೀಸ್ ಆರ್, ಬಟ್ ಅದು ಕಚ್ಚತ್ತಂತೆ. ಸೊ ಹಾಗಾಗಿ ಆ ಥರ ಹೋಗಲಿಲ್ಲ ನಾನು, ಬಟ್ ಇಟ್ ಈಸ್ ಲೈಕ್ ವೆರಿ ಕ್ಯೂಟ್. ಸೊ ಇದು ಅವರ ಮನೆ ಆ್ಯಂಡ್ ವಿ ಹ್ಯಾವ್ ಜಸ್ಟ್ ಅರೈವ್ಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್. ಸೊ ಅವ್ರಿಗೆಲ್ಲ ಸ್ವಲ್ಪ ಮುಖ ತೋರಿಸ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಂತ ಒಂದು ಪ್ರೆಸೆಂಟ್ ಮಿಸ್ ಅಂತ ಹೇಳ್ತಿದ್ವಲ್ಲ ಸ್ಕೂಲಲ್ಲಿ, ಆ ಥರ ಬಂದಿದ್ದೀವಿ ಅಂತ. ಸೊ ಇಲ್ಲಿ ಎಲ್ಲ ಬ್ಯುಸಿಯಾಗಿದ್ದಾರೆ. ಸೊ ಮೇಯ್ನಾಗಿ ಗ್ರೂಮ್ನ ಮಾತಾಡಿಸ್ಬಿಟ್ಟು, ಗಂಡನ ಮಾತಾಡಿಸ್ಬಿಟ್ಟು ಇಲ್ಲಿಂದ ಹೊರಟಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಇನ್ನು ಅವರೆಲ್ಲ ರೆಡಿ ಆಗ್ತಾಯಿದ್ರು, ಯಾಕಂದರೆ ನಾವು ಬೇಗ ಹೋಗ್ಬಿಟ್ಟಿದ್ವಿ. ಸೊ ಹಾಗಾಗಿ ವಿ ಆರ್ ಜಸ್ಟ್ ಸಿಟ್ಟಿಂಗ್ ಓದರ್. ಆ್ಯಂಡ್ ಇಲ್ಲೊಂದು ನಾಯಿ ಇದೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಕ್ಯೂಟ್ ಶೀಸು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು ನಾಯಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಓಡಾಡ್ತಾಯಿತ್ತು. ಕರೆದ್ರೆ ಮಾತ್ರ ಹತ್ರ ಬರ್ತಿರ್ಲಿಲ್ಲ. ಸೊ ಬ್ಯಾಡ್. ನನಗಂತೂ ಸಕ್ಕತ್ ಇಷ್ಟ ನಾಯಿ ಮರಿ ಅಂದರೆ, ಬಟ್ ಅದು ಹತ್ರನೇ ಬರ್ತಿರ್ಲಿಲ್ಲ. ಸೊ ಅಲ್ಲೇ ಓಡಾಡ್ತಾಯಿತ್ತು. ಬಟ್ ಎನಿವೇಸ್ ಐ ಲೈಕ್ ಇಟ್. ಕಾಲು ತನಕ ಬರ್ತಾಯಿತ್ತು, ಎತ್ಕೊಳಕ್ಕೆ ಹೋದ್ರೆ ಓಡೋಗ್ಬರ್ತಾಯಿತ್ತು. ಸೊ ಅವರು ರೆಡಿ ಆಗೋ ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಇಲ್ಲಿ ಬೇಕಾದಷ್ಟು ಅಂಗಡಿಗಳಿದೆ, ನಿಮಗೆ ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗುತ್ತೆ. ಬಟ್ ಇಲ್ಲಿ ಒಂದು ಚಿಕ್ಕ ಪಪ್ಪಿನೂ ಮಲಗಿತ್ತು. ಸೊ ಕ್ಯೂಟ್, ಅದು ಮಲ್ಕೊಂಡಿತ್ತು. ಬಟ್ ಎನಿವೇಸ್ ನಿದ್ದೆ ಮಾಡಲಿ ಅದು. ಸೊ ದಿಸ್ ಈಸ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಗೇಟ್ ಮೊದಲು ಗೇಟೆಲ್ಲ ಏನೂ ಇರಲಿಲ್ಲ, ತುಂಬ ರಾ ಆಗಿತ್ತು. ರೋಡೆಲ್ಲ ಕಲ್ಲು ಬಂಡೆ, ದೊಡ್ಡ ಕಲ್ಲುಗಳೆಲ್ಲ ಇತ್ತು. ಬಟ್ ಈಗ ತುಂಬಾ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಈ ಥರ ಗೇಟೆಲ್ಲ ಮಾಡಿ ಟಾರ್ ರೋಡ್ ಹಾಕಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಈಗ ಕಾರಲ್ಲೇ ಕುತ್ಕೊಂಡ್ಬಿಟ್ಟು ನೀವು ಭೀಮೇಶ್ವರ ಲಿಂಗ ಏನಿದೆ ಅಲ್ಲಿ ದೇವಸ್ಥಾನ ತನಕ ಹೋಗ್ಬೋದು. ಮೊದಲು ಹತ್ಕೊಂಡು ಬರಬೇಕಿತ್ತು ಆ್ಯಂಡ್ ಕಚ್ಚಾ ದಾರಿ ಇತ್ತು. ಸೊ ತುಂಬಾ ಕಷ್ಟ ಆಗ್ತಿತ್ತು. ಸೊ ಏಜ್ ಆದವ್ರಿಗೆ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿಬಿಟ್ಟು
ದೇ ಹ್ಯಾವ್ ಮೇಡ್ ದಿಸ್ ರೋಡ್ ಆ್ಯಂಡ್ ಯು ಕ್ಯಾನ್ ಸಿ ದ ರಾಕ್, ಎಷ್ಟು ದೊಡ್ಡದು ಕಲ್ಲು. ಆ್ಯಂಡ್ ಆ್ಯಕ್ಚುಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಹತ್ಕೊಂಬರ್ಬೋದು, ಸ್ಟೆಪ್ಸು ಇದೆ ಇಲ್ಲಿ ತನಕ. ಆ್ಯಂಡ್ ಟ್ರೆಕ್ಕಿಂಗು, ರಾಕ್ ಕ್ಲೈಂಬಿಂಗ್ ಇಷ್ಟ ಇರೋರು ಇನ್ನೊಂದು ಸೈಡಿಂದ ಹತ್ಕೊಂಬರ್ಬೋದು. ಬಟ್ ಅಷ್ಟೊಂದೆಲ್ಲ ಅಡ್ವೆಂಚರ್ ಈಗ ಇಲ್ಲ ನಾವು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಕಾರಲ್ಲಿ ಬಂದಿದ್ದೀವಿ ಸಾರಿ ಹುಡ್ಕೊಂಡು. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ವಿ ಆ್ಯಂಡ್ ವಿ ಹ್ಯಾವ್ ಟು ಗೋ ಇನ್ಸೈಡ್ ನಾವು. ಆ್ಯಕ್ಚುಲಿ ದಿಸ್ ಪ್ಲೇಸ್ ಇಸ್ ಹಿಸ್ಟಾರಿಕಲ್ ಅಂತ ಹೇಳಿದ್ದೆ ನಾನು. ಇದಕ್ಕೆ ಅಸೋಸಿಯೇಟೆಡ್ ಸಮ್ ಹಿಸ್ಟರಿನೂ ಇದೆ. ಇದು ಆ್ಯಕ್ಚುಲಿ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಏನಕ್ಕಿದೆ ಅಂದರೆ ರೇಣುಕರು ಇಲ್ಲಿ ನೆಲೆಸಿದ್ರಂತೆ. ಸೊ ಅವರ ಏನು ಕಾರ್ಯಗಳಿತ್ತು ಅದೆಲ್ಲ ಮುಗಿಸ್ಬಿಟ್ಟು ಅವರು ಇಲ್ಲಿ ಬಂದು ಸ್ವಲ್ಪ ದಿನ ನೆಲೆಸಿದ್ರಂತೆ. ಆ್ಯಂಡ್ ಕೈಲಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಇಲ್ಲೇ ನೆಲೆಸಿದ್ದಿದ್ದು ಆ್ಯಂಡ್ ಇಲ್ಲೇ ಲಿಂಗೈಕ್ಯ ಆಗಿದ್ದು ಅಂತ ಇದೆ ಹಿಸ್ಟರಿಲಿ. ಆ್ಯಂಡ್ ದೇರ್ ಆರ್ ಲೈಕ್ 3 ಪಾರ್ಟ್ಸ್ ಆಫ್ ಟೆಂಪಲ್. ಅಂದರೆ ಪೀಕಲ್ಲಿ ರೇವಣ ಸಿದ್ದೇಶ್ವರ ಬೆಟ್ಟ ಏನಿದೆ ಅಲ್ಲಿ ಪೀಕಲ್ಲಿ ಒಂದು ಟೆಂಪಲ್ ಇದೆ. ಆ್ಯಂಡ್ ಅಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ಭೀಮೇಶ್ವರ ಲಿಂಗ ಇದೆ. ಆ್ಯಂಡ್ ಕೆಳಗಡೆ ಪೂರ ಹೋದರೆ ಅಲ್ಲಿ ದೇವಿ ಟೆಂಪಲ್ ಇದೆ, ಮಾತೆ ಟೆಂಪಲ್ಲು. ಸೊ ಇಲ್ಲಿ ಈಗ ತುಂಬ ಚೇಂಜಸ್ ಆಗಿದೆ. ಇದೆಲ್ಲ ಏನೂ ಇರಲಿಲ್ಲ ಮೊದಲು. ಫುಲ್ಲು ಕಚ್ಚಾ ಅಂದರೆ ನೀವು ಬಂಡೆ ಮೇಲೆ ನಡೆದಂಗೆ ಇರ್ತಿತ್ತು. ಎಂಟ್ರಿನೂ ಈ ಕಡೆ ಸೈಡಿಂದ ಆಯಿತು. ಬಟ್ ಈಗೆಲ್ಲ ಇಲ್ಲಿ ಫುಲ್ ಡೆವಲಪ್ಮೆಂಟ್ ಆಗಿದೆ. ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಬಿಸಿಲಲ್ಲಿ ಮಳೆಯಲ್ಲಿ ಬಂದ ಭಕ್ತಾದಿಗಳೆಲ್ಲ ನಿಲ್ಲಕ್ಕೆ ಅಂತ ಹೇಳ್ಬಿಟ್ಟು. ಸೊ ಕೊರೋನಾ ಇರೋದ್ರಿಂದ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿನೂ ಹಾಕಿದ್ದಾರೆ. ಚೆಕಪ್ ಆ್ಯಂಡ್ ಸ್ಯಾನಿಟೈಸೇಷನ್ ಇಸ್ ಅ ಮಸ್ಟ್. ಸೊ ಇಲ್ಲಿಂದ ನಾವು ಈಗ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಕಡೆಗೆ. ಸೊ ಈಗ ಈ ಕಡೆ ಎಂಟ್ರೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ನೈಸ್. ಯಾಕೆಂದರೆ ತುಂಬ ಜನ ಬಂದಾಗ ಇಟ್ ಈಸ್ ವೆರಿ ಯೂಸ್ಫುಲ್ ಇದೆಲ್ಲ. ಸೊ ಇಲ್ಲಿಂದ ನೋಡ್ಬೋದು ನೀವು, ದೇವಸ್ಥಾನ ಕಾಣಿಸ್ತದೆ. ಆ್ಯಂಡ್ ವಿ ಆರ್ ಎಂಟ್ರಿಂಗ್ ದ ಭೀಮೇಶ್ವರ ಲಿಂಗ ಟೆಂಪಲ್ ಇಲ್ಲಿಂದ. ಸೊ ಇದಕ್ಕೂ ಒಂದು ಸ್ಟೋರಿ ಇದೆ. ಸೊ ಫಸ್ಟ್ ಹೇಳ್ದಂಗೆ ನಾನು ಮೇಲ್ಗಡೆ ಇರೋದು ರೇಣುಕರದು ದೇವಸ್ಥಾನ. ಸೊ ಇಲ್ಲಿ ಇರೋದು ಭೀಮೇಶ್ವರ ಲಿಂಗ ದೇವಸ್ಥಾನ. ಸೊ ಈಗ ನಾವು ಹೋಗ್ತಿರೋ ಚಿಕ್ಕದು ದೇವಸ್ಥಾನ. ಇಲ್ಲಿ ರೇಣುಕಾಚಾರ್ಯ ಅವ್ರದ್ದು ಒಂದು ವಿಗ್ರಹ ಇದೆ. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ವಿಲ್ ಗೋ ಇನ್ಸೈಡ್ ಭೀಮೇಶ್ವರ ಲಿಂಗ. ಸೊ ಇಲ್ಲಿ ನಾವು ಈಗ ಪೂಜೆ ಮುಗಿಸಿದ ಆಯಿತು. ಬಟ್ ಆಚೆ ಬಂದರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಯಾಕಂದರೆ ಇಲ್ಲಿ ಬೇಕಾದಷ್ಟು ಮಂಕಿಗಳಿದೆ. ಮಂಗಗಳು ಕೈಯಲ್ಲಿರೋದನ್ನ ಕಿತ್ಕೊಂಡು ಹೋಗ್ತಾ ಇರ್ತವೆ. ನನ್ನ ಕೈಲಿದ್ದು ಕಿತ್ಕೊಂಡು ಹೋಯ್ತು ಒಂದು. ಅದಕ್ಕೆ ಹಸ್ಬೆಂಡ್ ಅಲ್ಲಿ ನಿಂತ್ಕೊಂಡು ಎಲ್ಲ ಇನ್ನು ಬೇರೆ ಕವರ್ಸ್ನೆಲ್ಲ ಸೇಫಾಗಿ ಹೀಸ್ ಪ್ಯಾಕಿಂಗ್ ಔಟ್. ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಬಂತು ಕಿತ್ಕೊಂಡು ಓಡೋಯ್ತು. ಸೊ ದಟ್ ಈಸ್ ಒನ್ ಪ್ರಾಬ್ಲಮ್ ಇಲ್ಲಿ. ಸೊ ಮಂಕೀಸ್ ಇದೆ, ಸೊ ಬಿ ಕೇರ್ಫುಲ್. ಸೊ ಇಲ್ಲಿಂದ ನಾವೀಗ ಹೋಗ್ತಾ ಇದ್ದೀವಿ ಭೀಮೇಶ್ವರ ಲಿಂಗ ಟೆಂಪಲ್ ಒಳಗಡೆ. ಸೊ ನೀವು ಎಲ್ಲ ಕಡೆ ನೋಡ್ಬೋದು, ಕಂಬ ಗಿಂಬ ಎಲ್ಲ ಹತ್ತುತ್ತಾ ಇದೆ. ಆ್ಯಂಡ್ ಕಾಂಟ್ ಹೆಲ್ಪ್ ಇಟ್, ಯಾಕಂದರೆ ಮಂಗಗಳ ಜೊತೆ ನಾವು ಏನು ಆಟಾಡೋಕ್ಕಾಗೋದಿಲ್ಲ, ಕಚ್ಬಿಟ್ರೆ ಆಮೇಲೆ ಕಷ್ಟ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ಗೋಯಿಂಗ್ ನಾವು ಟುವರ್ಡ್ಸ್ ಭೀಮೇಶ್ವರ ಲಿಂಗ ಟೆಂಪಲ್. ಸೊ ಇಲ್ಲಿ ನಾವು ಈಗ ಏನು ಹೋಗ್ತಾ ಇದ್ದೀವಿ, ದಿಸ್ ಈಸ್ ಆ್ಯಕ್ಚುಲಿ ಎಂಟ್ರೆನ್ಸ್ ಆಫ್ ಭೀಮೇಶ್ವರ ಲಿಂಗ ಟೆಂಪಲ್. ಸೊ ಇಷ್ಟು ಖಾಲಿ ಇದೆಯಲ್ಲಪ್ಪ ಅಂತ ಅನ್ಕೊತಿದ್ದೀರಾ. ಕೋವಿಡ್ ಇರೋದಕ್ಕೆ ಇಷ್ಟು ಖಾಲಿ ಇರುತ್ತೆ, ಇಲ್ಲಾಂದರೆ ಇಲ್ಲಿ ಸಖತ್ತು ಜನ ಬರ್ತಾರೆ. ಇಟ್ಸ್ ಲೈಕ್ ವೀಕೆಂಡ್ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್. ಸೊ ಇಟ್ ಈಸ್ ಲೈಕ್ ಅರೌಂಡ್ 60 kilometers ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಅರೌಂಡ್ 15 kilometers ಫ್ರಮ್ ಬಿಡದಿ. ಸೊ ಮೋಸ್ಟ್ ಆಫ್ ಬ್ಯಾಂಗ್ಳೂರಿಯನ್ಸು ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ ವೀಕೆಂಡ್ ಟ್ರಿಪ್ಗೆ. ಒಂದು ಬೆಟ್ಟ ರಾಕ್ ಕ್ಲೈಂಬಿಂಗ್ ಆಗುತ್ತೆ, ಇನ್ನೊಂದು ದೇವ್ರ ದರ್ಶನವೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಕೇವ್ ಟೆಂಪಲ್. ಸೊ ನೋಡ್ಬೋದು, ಸಕ್ಕದಾಗಿದೆ ಅಲ್ವಾ, ಕೇವ್ ಟೆಂಪಲ್ ಥರನೇ ಇದೆ. ಆ್ಯಂಡ್ ಇದೆಲ್ಲ ಈಗ ಡೆವಲಪ್ಮೆಂಟ್ ಆಗಿರೋದು, ರೈಲಿಂಗ್ಸು. ಮತ್ತು ಆ್ಯಕ್ಚುಲಿ ನಾನು ತುಂಬ ಹಿಂದೆ ಬಂದಾಗ
ನಿಮಗೆ ಹೆಂಗೆ ಕೇವ್ ಟೆಂಪಲ್ ಇರುತ್ತಲ್ವ, ರಾಕ್ ಕೇವ್ ಟೆಂಪಲ್ ಏನು ಆಲ್ಟ್ರೇಷನ್ ಎಲ್ಲ ಇಲ್ದಿದ್ದು ಆ ಥರ ಇತ್ತು. ಈಗ ನೋಡಿದರೆ ಫುಲ್ ರೈಲಿಂಗ್ಸ್ ಎಲ್ಲ ಹಾಕಿ ಮಂಟಪ ಎಲ್ಲ ಇದು ನೋಡಿ ಇದೆಲ್ಲ ಹೊಸ್ದಾಗಿ ಆ್ಯಕ್ಚುಲಿ ಕಟ್ಟಿರೋದು. ಮೊದಲು ಒಂಥರ ಗರ್ಭಗುಡಿ ಹೆಂಗಿರುತ್ತೆ ಹಳೆ ಕಾಲದ್ದು ಆ ಥರ ಇತ್ತು. ಸೊ ಇಲ್ಲಿ ಆ್ಯಕ್ಚುಲಿ ವೀರಭದ್ರ ಟೆಂಪಲ್ ಇದೆ ಆ್ಯಂಡ್ ಯು ಕ್ಯಾನ್ ಸಿ ಇನ್ ದ ಟಾಪ್ ಫುಲ್ ರಾಕ್ ಎಲ್ಲ ಹಂಗೆ ಇನ್ನೂ ಇದೆ. ಸೊ ಒಂದು ರಾಕ್ ಒಳಗೆ ಕೊರೆದ್ಬಿಟ್ಟು ಮಾಡಿರೋದು ಇದನ್ನು. ಸೊ ಅಮೇಝಿಂಗ್ ಅಲ್ವಾ. ಒಂದೊಂದ್ಸತಿ ಈ ಮೈಥಾಲಜಿಕಲ್ ಸ್ಟೋರೀಸ್ನ ನೆನೆಸ್ಕೊಂಡ್ರೆ ನನಗೆ ಸಖತ್ ಅಮೇಝಿಂಗ್ ಅನಿಸುತ್ತೆ. ಸೊ ಹೆಂಗೆ ಇದೆಲ್ಲ ಅಂತ ಒಂದು ಫೀಲಿಂಗು ಬರುತ್ತೆ. ಸೊ ದಿಸ್ ಇಸ್ ವೀರಭದ್ರ ಸ್ವಾಮಿ ಟೆಂಪಲ್, ಅದು ಗುಡಿ. ಆ್ಯಂಡ್ ಈಗ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ನಾವು ನಿಂತಿದ್ದೀವಿ, ಸೊ ದ್ಯಾಟ್ ಪೂಜೆ ಸ್ಟಾರ್ಟ್ ಮಾಡಲಿ ಅವರು ಅಂತ. ಸೊ ಈ ಕಡೆ ಎಲ್ಲ ನೀವು ನೋಡ್ಬೋದು ಟೆಂಪಲ್ ಇಂದ ಡೋರ್ ಕಾಣಿಸ್ತಾ ಇದೆ ಆ್ಯಂಡ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಪೂಜಾ ಟು ಸ್ಟಾರ್ಟ್. ಸೊ ಇಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಇದು ಆ್ಯಂಡ್ ಅದರ್ ಸೈಡ್ ಈಸ್ ಲೈಕ್ ಭೀಮೇಶ್ವರ ಲಿಂಗ ಟೆಂಪಲ್ಲು. ಸೊ ಎರಡು ಇಲ್ಲೇ ಇದೆ. ಸೊ ಇದ್ರ ಈ ಸೈಡ್ ಅನದರ್ ಸೈಡ್ ಏನು ಕಾಣಿಸ್ತೈತಲ್ಲ ಆ ದೇವಸ್ಥಾನ ಭೀಮೇಶ್ವರ ಲಿಂಗ ದೇವಸ್ಥಾನ. ಸೊ ಇದಕ್ಕೂ ಸ್ಟೋರಿ ಇದೆ. ಸೊ ಪಂಚಪಾಂಡವರು ಯಾವಾಗ ಅವರು ವನವಾಸದಲ್ಲಿದ್ದರು ಆವಾಗ ಇಲ್ಲಿ ಬಂದು ಸ್ವಲ್ಪ ದಿನ ನೆಲೆಸಿದ್ರು ಅಂತ. ಆ್ಯಂಡ್ ದ ಲಿಂಗ ಯು ಆರ್ ಸೀಯಿಂಗ್ ಇನ್ ದಿಸ್, ಈ ಕಿಟಕಿ ಥರ ಇದೆಯಲ್ಲ ಇದು ಭೀಮೇಶ್ವರ ಲಿಂಗ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಇದನ್ನು ಭೀಮ ಸ್ಥಾಪಿಸಿದ್ದಂತೆ. ಸೊ ಅವರು ಇಲ್ಲಿ ವನವಾಸದಲ್ಲಿದ್ದಾಗ ಏನೋ ದೇವಸ್ಥಾನ ಅದು ಇದು ದೇವರು ಏನೂ ಇರಲಿಲ್ಲ. ಸೊ ಭೀಮ ಅವರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗು ಅದು ಅಂತ ಹೇಳ್ತಾರೆ. ಸೊ ಹಿಸ್ಟ್ರೀಸ್ ಆರ್ ಲೈಕ್ ಅಮೇಝಿಂಗ್. ಎಷ್ಟೊಂದು ಹಿಸ್ಟ್ರಿ ಇರುತ್ತೆ. ನಮಗೆ ಒಂದು ಎರಡು ಕಥೆಗಳು ಗೊತ್ತು. ಹೇಗೆ ಅಂದರೆ ನಮ್ಮ ಮಾವ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದೆಲ್ಲ ಸ್ವಲ್ಪ ನನಗೆ ಗೊತ್ತು. ಇಟ್ ಈಸ್ ಲೈಕ್ ನಿಮಗೆ ಒಂದು ಪ್ಲೇಸಿಗೆ ಹೋದಾಗ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ಎ ವಿಸಿಟಿಂಗ್ ಪ್ಲೇಸ್. ಬಟ್ ನಿಮಗೆ ಅದ್ರದ್ದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಗೊತ್ತಿದ್ದು, ಹಿಸ್ಟ್ರಿ ಗೊತ್ತಿದ್ರೆ ನಿಮಗೆ ಅದನ್ನ ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಸೊ ಇಲ್ಲೂ ನನಗೆ ಸ್ವಲ್ಪ ಹಂಗೆ ಅನಿಸಿದ್ದು. ಆ್ಯಂಡ್ ಪೂಜೆ ನಡೀತಾ ಇದೆ ಆ್ಯಂಡ್ ಒಂಥರ ನನಗೆ ಈ ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ ಕೇಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ನಾವು ಪೂಜೆ ನಡೆಸ್ತಾ ಇದ್ದೀವಿ ಆ್ಯಂಡ್ ಮುಗೀತು ಇಲ್ಲಿ ಆಲ್ಮೋಸ್ಟು. ಸೊ ಈಗ ನೆಕ್ಸ್ಟ್ ಸೆಕ್ಷನ್ ಏನಿದೆ ಭೀಮೇಶ್ವರ ಲಿಂಗ ಕಡೆಗೆ ಹೋಗ್ಬೇಕು. ಆ್ಯಕ್ಚುಲಿ ಈ ರೇಲಿಂಗ್ಸ್ ಎಲ್ಲ ಹಾಕ್ಬಿಟ್ಟಲ್ಲ, ನಾವು ಮೊದಲು ಎಲ್ಲ ಕಡೆ ಬೇಕಾದರೂ ಓಡಾಡ್ಬೋದಿತ್ತು. ಸೊ ಈಗ ಏನು ಮಾಡಿದ್ದಾರೆ, ರೇಲಿಂಗ್ಸ್ ಹಾಕಿರೋದ್ರಿಂದ ನಾವು ಅದನ್ನೇ ಫಾಲೋ ಮಾಡಬೇಕು. ಸಖತ್ ಕನ್ಫ್ಯೂಷನ್ ಆಗ್ತಾಯಿದೆ. ಆ್ಯಂಡ್ ನಾನು ಆ ಕಡೆ ಸೈಡಿಂದ ಹೋಗ್ಬೇಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ದೆನ್ ಇಲ್ಲ ಈ ಕಡೆ ಆ ಥರ ಹೋಗಬಾರ್ದು ಲೆಫ್ಟ್ ಸೈಡಿಂದ, ಸೊ ರೈಟ್ ಸೈಡಿಂದಲೇ ಹೋಗ್ಬೇಕಂತ ಹೇಳ್ಬಿಟ್ಟು ಅಗೇನ್ ಐ ಟುಕ್ ಎ ಯು ಟರ್ನ್ ಆ್ಯಂಡ್ ಗೋಯಿಂಗ್ ಬ್ಯಾಕ್. ಸೊ ಇದು ಮತ್ತೆ ಎಂಟ್ರೆನ್ಸಿಂದ ನಾನು ಮತ್ತೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಈ ಕೇವ್ ಟೆಂಪಲ್ಸ್ ಎಲ್ಲ ತುಂಬಾ ಕೂಲಾಗಿರುತ್ತೆ. ನೀವು ಬಿಸಿಲಿಂದ ಎಷ್ಟೇ ಆ್ಯಕ್ಚುಲಿ ಕಲ್ಲು ಕಾಯುತ್ತೆ, ಬಟ್ ಒಳಗಡೆ ಅದು ತುಂಬಾ ತಣ್ಣಗಿರುತ್ತೆ. ಸೊ ಇಲ್ಲಿಗೆ ಬಂದ್ರೂ ಅದೇ ಫೀಲಿಂಗ್ ಆಗಿದ್ದು. ಸಖತ್ ತಣ್ಣಗಿದೆ, ಯಾಕಂದರೆ ಫುಲ್ ಬಂಡೆ ಒಳಗಡೆ ಇದು ನೋಡಿ ಎಲ್ಲ ಹಂಗೆ ಉಳಿಸ್ಕೊಂಡಿದ್ದಾರೆ ಬಂಡೆನ. ಈಗ ಸ್ವಲ್ಪ ಕೆಳಗಡೆ ಎಲ್ಲ ಪೇಂಟ್ ಮಾಡಿದ್ದಾರೆ, ಬಟ್ ಸೇಮ್ ಫೀಲಿಂಗ್ ಏನು ಕೇವ್ ಒಳಗಡೆ ಇದ್ದೀವಿ ಅದೇ ಫೀಲಿಂಗ್ ಅನಿಸುತ್ತೆ. ಅವಾಗಂತೂ ಇನ್ನೂ ಜಾಸ್ತಿ ಅನ್ನಿಸ್ತಿತ್ತು. ಈಗ ಸ್ವಲ್ಪ ಅದನ್ನೆಲ್ಲ ಪೇಂಟ್ ಮಾಡಿರೋದಕ್ಕೆ ಮತ್ತು ಒಳಗಡೆ ದೇವಸ್ಥಾನ ಎಲ್ಲ ಹೊಸ್ದಾಗಿ ಕಟ್ಟಿರೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಎನಿವೇಸ್ ಇಟ್ ಈಸ್ ಅಮೇಝಿಂಗ್. ಸೊ ಇಲ್ಲಿ ಸುತ್ತ ಪ್ರದಕ್ಷಿಣೆನೂ ಹಾಕಬಹುದು. ಆ್ಯಂಡ್ ಇಲ್ಲೊಂದು ಬಸವಣ್ಣನೂ ಇದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಾವಂತೂ ದರ್ಶನ ತಗೊಂಡು ಈಗ ಭೀಮೇಶ್ವರ ಲಿಂಗ ಪೂಜೆ ಮಾಡೋಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಈಗ ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ಆ್ಯಂಡ್ ಆಲ್ಮೋಸ್ಟ್ ಮುಗೀತು. ಸೊ ಇಲ್ಲಿಂದ ನಾವೀಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ದೊಡ್ಡದೊಂದು ವಿಭೂತಿ ಇಟ್ಟಿರ್ತಾರೆ. ಸೊ ನಾವು ಇದನ್ನು ತೊಗೊಂಡು ಧರಿಸ್ಕೋಬಹುದು ಆ್ಯಂಡ್ ಇಟ್ ಈಸ್ ಸೋ ಬಿಗ್.
ಇಲ್ಲಿಂದ ನಾವೀಗ ಆಚೆ ಹೋಗ್ತಾ ಇದ್ದೀವಿ, ಭೀಮೇಶ್ವರ ಟೆಂಪಲಿಂದ ಆಚೆ ಹೋಗ್ತಾ ಇದ್ವಿ. ಆ್ಯಂಡ್ ಏನಕ್ಕೆ ಇಲ್ಲಿ ನಿಂತಿದ್ದಾರೆ ಅಂದರೆ ಎದುರುಗಡೆ ಮಂಗಗಳು ಕಾಯ್ತಾ ಇದೆ. ಸೊ ಆಸ್ ಸೂನ್ ಆಸ್ ಆಚೆ ಹೋಗ್ತಾರೆ ಅವ್ರ ಕೈಯಲ್ಲಿರೋದನ್ನ ಕಿತ್ಕೊಂಡು ಹೊಡೋಗ್ಬಿಡೋಣ ಅಂತ. ಸೊ ವಿ ವೇರ್ ಆಲ್ಸೋ ಸ್ಮಾರ್ಟ್. ಸೊ ಪೂಜೆ ಆಗ್ತಿದ್ದಂಗೆ ಎಲ್ಲದನ್ನೂ ಬ್ಯಾಗ್ ಒಳಗೆ ಹಾಕ್ಕೊಂಡಿದ್ವಿ. ಆ್ಯಂಡ್ ಅದಕ್ಕೇನು ಕಾಣಿಸ್ತಾ ಇರಲಿಲ್ಲ ಕೈಲಿ. ಕವರ್ ಕಾಣಿಸ್ಬಿಟ್ರೆ ಕಿತ್ಕೊಳೋದು ಗ್ಯಾರಂಟಿ. ಸೊ ನನ್ನ ಹಸ್ಬೆಂಡ್ ಹತ್ರ ಕೇಳ್ತಾ ಇದ್ದೆ ಕೊಡು ಅಂತ, ಇನ್ ಇಟ್ಸ್ ಲ್ಯಾಂಗ್ವೇಜ್. ನೋಡಿ ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು, ಏನೂ ಇಲ್ಲ ನೋಡು ಅಂತ. ಸೊ ಇಟ್ ಈಸ್ ಗೆಟಿಂಗ್ ಕನ್ಫ್ಯೂಸ್, ಯಾಕಂದರೆ ಕೈಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅದಕ್ಕೆ ಕವರು. ಈವನ್ ಮಂಗಗಳು ಎಷ್ಟು ಇದಾಗಿರುತ್ತೆ, ಇಂಟೆಲಿಜೆಂಟ್ ಆಗಿರುತ್ತೆ, ಅದು ನಮ್ಮ ಮನೆಯವ್ರಿಗೆ ಕೇಳ್ತಾ ಇದೆ ಕೊಡು ಅಂತ ಅಂದ್ಬಿಟ್ಟು. ಇಫ್ ಯು ಅಬ್ಸರ್ವ್, ಬಟ್ ಎನಿವೇಸ್ ಅದಕ್ಕೇನು ಸಿಗಲಿಲ್ಲ, ಯಾಕಂದರೆ ಬ್ಯಾಗಲ್ಲೆಲ್ಲ ಸೇಫ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಒಂದು ಕೊಡೋಕ್ಕೆ ಬೇಜಾರಿಲ್ಲ, ಬಟ್ ಒಂದು ಕೊಟ್ಟರೆ ಅದು ಹತ್ತು ಅದರಿಂದ ಬಂದುಬಿಡುತ್ತೆ. ಆಮೇಲೆ ಇರೋ ಬ್ಯಾಗಲ್ಲೆಲ್ಲ ಇರೋದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ದಿಸ್ ಈಸ್, ಈಗ ನಿಮ್ಗೆ ಏನಲ್ಲಿ ಕಾಣಿಸ್ತದೆ ಅಲ್ಲ ಒಂದು ಬಾಗಿಲು ಮತ್ತು ಅಲ್ಲಿಂದ ಗೇಟ್, ಆ್ಯಕ್ಚುಲಿ ಈ ಡೋರಿಂದ ನೀವು ಹೋದರೆ ಬೆಟ್ಟದ ಮೇಲ್ಗಡೆ ನಾವು ಪೀಕಿಗೆ ಹೋಗ್ತೀವಿ. ಆ್ಯಕ್ಚುಲಿ ದ ಪೀಕ್ ಈಸ್ ಅರೌಂಡ್ 3066 ಫೂಟ್ ಅಬೋ ಸಿ ಲೆವೆಲ್. ಸೊ ಅಷ್ಟು ಮೇಲೆ ಹೋಗ್ತೀವಿ ನಾವು. ಆ್ಯಂಡ್ ನೋಡಿ ಎಷ್ಟು ಇಂಟೆಲಿಜೆಂಟ್ ಇದೆ ಮಂಕಿಗಳು ಅಂದರೆ, ಬಂದುಬಿಟ್ಟು ನೀರು ಕುಡ್ಕೊಂಡು ಹೋಗ್ತಾ ಇದೆ. ಸಮ್ಟೈಮ್ಸ್ ಐ ಫೀಲ್ ಹ್ಯೂಮನ್ಸ್ ಆ್ಯಂಡ್ ಮಂಕೀಸ್ ಆರ್ ಆಲ್ಮೋಸ್ಟ್ ಸೇಮ್. ಅದು ಚಿಕ್ಕ ಮಂಕೀಸ್ ನೋಡ್ತಾ ಇದ್ದರೆ ನಮ್ಮ ಮಕ್ಕಳು ನೋಡ್ದಂಗೆ ಆಗುತ್ತೆ. ಸೊ ಅಷ್ಟು ತರಲೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಅದು ತರಲೆ ಮಾಡಿಕೊಂಡು ಕಂಬ ಹತ್ಕೊಂಡು ನೋಡಿ ಹೆಂಗೆ ಜೋತ ಆಡ್ತಾ ಇದೆ. ಸೊ ದಿಸ್ ಈಸ್ ದೇರ್ ಲೈಫ್. ಆ್ಯಂಡ್ ಆ್ಯಕ್ಚುಲಿ ನಾವು ಅಷ್ಟು ಮೇಲೆ ಹೋಗಬೇಕು ಅಂತ ಇಷ್ಟ ಇತ್ತು, ಬಟ್ ಸ್ಯಾರಿ ಉಟ್ಕೊಂಡಿದ್ದರಿಂದ ಕ್ಲೈಂಬ್ ಮಾಡೋದು ತುಂಬ ಕಷ್ಟ ಪೀಕ್ನ. ಅದರಲ್ಲೂ ರೇಷ್ಮೆ ಸೀರೆ ಉಟ್ಕೊಂಡು ಬಿಸಿಲಲ್ಲೂ ಅಂತೂ ಸಖತ್ ಕಷ್ಟ ಹೋಗೋದು. ಸೊ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋಗಲಿಲ್ಲ. ಸೊ ದಿಸ್ ಈಸ್ ದ ಸೊ ಅಲ್ಲಿಂದ ಆಚೆ ಬಂದರೆ ಈ ಥರ ಕೂತ್ಕೊಳಕ್ಕೆಲ್ಲ ಜಾಗ ಮಾಡಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಅರೌಂಡ್. ಸೊ ಇಲ್ಲಿ ರಾಕಿ ಮೌಂಟೇನ್ಸ್ ಏನಿದೆ ಅದನ್ನೆಲ್ಲ ನೀವು ನೋಡ್ಬೋದು, ಫೋಟೋಸ್ ತೊಗೋಬೋದು. ಆ್ಯಂಡ್ ದ ಮೌಂಟೇನ್ ರೇಂಜ್ ಇಲ್ಲಿಂದ ಏನಿದೆ ಫುಲ್ ಕಾಣಿಸುತ್ತೆ. ಸೊ ನಾವು ಸಖತ್ತಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಎಂಟೈರ್ ರೌಂಡ್ 360 ಡಿಗ್ರಿಲಿ ನೋಡಿದರೆ ನಿಮಗೆ ಪೂರ ಕಾಣಿಸುತ್ತೆ ಅಲಾಂಗ್ ವಿತ್ ದಿಸ್ ದೊಡ್ಡ ಬಂಡೆ. ಸೊ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ ಕೆಳಗಡೆ ಆ್ಯಕ್ಚುಲಿ ರಿಸೆಪ್ಷನ್ಗೆ ಬಂದಿದ್ವಿ ಅಂತ ಹೇಳಿದ್ನಲ್ಲ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ರಿಸೆಪ್ಷನ್ಗೆ. ಸೊ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಾಯಿತ್ತು ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಕಮ್ ಔಟ್. ಸೊ ಹಾಗಾಗಿ ಸ್ವಲ್ಪ ನನ್ನ ಹಸ್ಬೆಂಡು ಸುಮ್ಮನೆ ಹಾಗೆ ಆಚೆ ಬಂದ್ವಿ, ಒಂದು ಎಳ್ನೀರು ಕುಡಿಯೋಣ ಅಂತ. ಸಖತ್ತು ಬಿಸಿಲಿತ್ತು. ಸೊ ಇದು ಅಮ್ಮನವರ ದೇವಸ್ಥಾನ, ಇಲ್ಲಿ ಕೆಳಗಡೆ ಇದೆ. ಸೊ ದೇವಸ್ಥಾನದೊಳಗೆ ಹೋಗಲಿಲ್ಲ, ಯಾಕಂದರೆ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಆಸ್ ಯು ಕ್ಯಾನ್ ಸಿ, ಸೊ ಫಂಕ್ಷನ್ನಲ್ಲಿ ನಡೀತಾ ಇದೆ. ಮದುವೆ ಆಗೋಗಿತ್ತು, ರಿಸೆಪ್ಷನ್ ಇದು. ಸೊ ಹಳ್ಳಿ ರಿಸೆಪ್ಷನ್ ಎಲ್ಲ ಗೊತ್ತಲ್ಲ ನಿಮಗೆ, ಬೇಗ ಸ್ಟಾರ್ಟ್ ಆಗಿ ಬೇಗ ಮುಗಿದೋಗ್ಬಿಡುತ್ತೆ. ಸೊ ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಆ್ಯಂಡ್ ನಾವು ಫಂಕ್ಷನ್ ಈಸ್ ಆಲ್ಮೋಸ್ಟ್ ಓವರ್. ಆ್ಯಂಡ್ ಈಗ ಊಟಕ್ಕೆ ನಾವು ಬರ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ವಿ ಹ್ಯಾಡ್ ಟು ಲೀವ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬೇಗ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ನಾವು ಎಲ್ಲರಿಗಿಂತ ಮುಂಚೆನೇ ಸ್ವಲ್ಪ ಬಂದ್ವಿ. ಸೊ ಈಗ ನಾವು ಊಟಕ್ಕೆ ಕೂತ್ಕೊತಾ ಇದ್ದೀವಿ. ಆ್ಯಂಡ್ ಸಖತ್ತಾಗಿ ಊಟ ಹಾಕಿದರು. ಆ್ಯಂಡ್ ಈಗ ವಾಪಸ್ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ. So this was the trip and really enjoyed seeing family friends as well as one jaga nodanga aitu. So it was really fun guys. Thanks for watching and be happy. See you.